ಆ ಫೈನಾನ್ಸಿಯರ್ ಎಲ್ಲ ಬಂದಿದ್ರಲ್ವಾ, ಆಗ ಹೊರಗಡೆ ತಂದು ಬಿಟ್ಟಿದ್ಲು. ಹಾಗಾಗಿ ನನಗೆ ಈ ಫೋನ್ ಸಿಕ್ತು. ಅವಳ ಹತ್ರ ಇನ್ನೊಂದು ಫೋನ್ ಇದೆ. ಸರಿ, ಅವ್ರ ಪರ್ಸನಲ್ ನಂಬರ್ಗೆ ಫೋನ್ ಮಾಡ್ತೀನಿ, ಅದಾದ್ಮೇಲೆ ನಿಮಗೆ ಮಾಡ್ತೀನಿ. ಎಷ್ಟು ಬಾಗಿಲು ತೊಟ್ಟಿದ್ರು ತೆಗಿತಾನೆ ಇಲ್ಲ. ಒಂದೇ ಸಮ ಬಾಗಿಲು ತೊಟ್ಟೋದಕ್ಕೆ ನನಗೂ ಒಂಥರ ಆಗುತ್ತೆ. ಪ್ಲೀಸ್ ನೀನೇ ಏನಾದರೂ ಮಾಡಪ್ಪ. ನೀವೇನು ಯೋಚನೆ ಮಾಡಬೇಡಿ, ನಾನು ಮಾತಾಡ್ತೀನಿ. ಏನಾಯ್ತಂತೆ? ಸೊನಾಲಿ ಅವರು ಡೋರ್ ಲಾಕ್ ಮಾಡ್ಕೊಂಡವರು ತೆಗ್ದೇ ಇಲ್ವಂತೆ. ಮಲಗ್ಬಿಟ್ಟಿರ್ತಾರೇನೋ. ಇಲ್ಲ ಗೀತಾ, ನಿನ್ನೆ ಸಂಜೆ ಲಾಕ್ ಮಾಡ್ಕೊಂಡವರು ಇನ್ನೂ ತೆಗ್ದಿಲ್ವಂತೆ. ಬೇಗ ಫೋನ್ ಮಾಡಿ. ಸರಿ, ಅವ್ರು ಇನ್ನೊಂದು ನಂಬರ್ಗೆ ಫೋನ್ ಮಾಡ್ತೀನಿ. ಫೋನ್ ರಿಸೀವ್ ಮಾಡ್ತಾ ಇಲ್ಲ ಗೀತಾ. ಏನಾಗಿದೆಯೋ ಏನೋ. ಒಂದ್ ವೇಳೆ ಅವ್ರು ಹುಷಾರಿಲ್ದೆ ಮಲಗ್ಬಿಟ್ಟಿದ್ರೆ? ಇರು, ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ. ಏನಪ್ಪ, ನಿನ್ನ ಜೊತೆ ಏನಾದರೂ ಮಾತಾಡಿದ್ಲಾ? ಹುಷಾರಾಗಿದ್ದಾಳಂತ? ಅಲ್ಲ, ಯಾರ ಮೇಲಿನ ಸಿಟ್ಟಿಗೆ ಈ ಥರ ಡೋರ್ ಹಾಕ್ಕೊಂಡಿದ್ದಾಳಂತೆ? ಏನಾದರೂ ಹೇಳಿದ್ಲಾ? ಇಲ್ಲ ಅಮ್ಮ, ಅವ್ರು ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಯ್ಯೋ, ಒಳಗೆ ಏನಾಗಿದೆಯೋ ಏನೋ ಅಂತ ಇನ್ನೂ ಗಾಬರಿ ಆಗ್ತಿದ್ಯಪ್ಪ. ಯೋಚನೆ ಮಾಡಬೇಡಿ ಅಮ್ಮ, 10 ಮಿನಿಟ್ಸಲ್ಲಿ ಬರ್ತೀನಿ. ಪ್ಲೀಸ್ ಅಪ್ಪ, ಬೇಗ ಬಂದ್ಬಿಡು. ನಿನ್ನ ಹೇಗೆ ಕರೆಯೋದು ಅಂತ ಮೀನಾಮೇಷ ಮಾಡ್ತಿದ್ದೆ. ದಯವಿಟ್ಟು ಬೇಗ ಬಂದ್ಬಿಡಪ್ಪ. ಅದರಲ್ಲಿ ಏನಿದೆ ಅಮ್ಮ, ಮುಂಚೆನೇ ಹೇಳಬೇಕಿತ್ತು ತಾನೇ. ಸರಿ, ನಾನು ಬೇಗ ಹೊರಡ್ತೀನಿ. ಈಗ ಅವ್ರ ಮನೆಗೆ ಹೋಗ್ಬೇಕಾ? ಇನ್ನೇನು ಮಾಡಲಿ ಗೀತಾ, ಅವರಮ್ಮ ಫುಲ್ ಟೆನ್ಷನಲ್ಲಿದ್ದಾರೆ. ಸರಿ, ಹೋಗಿ ಬನ್ನಿ. ಏನಾದರೂ ಇದ್ರೆ ನನಗೆ ತಕ್ಷಣ ಫೋನ್ ಮಾಡಿ ಆಯ್ತಾ? ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸರಿ ಗೀತಾ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ನಾನು ಎಷ್ಟು ಒಳ್ಳೆಯವನಾಗಿದ್ದೀನಿ ಅಂತ. ರಾಕೇಶ್ 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 ನಂಗೆ ಬ್ಲ್ಯಾಂಕ್ ಔಟ್ ಆಗ್ತಿದೆ. ಎಲ್ಲಿ ಹೋದ್ಲಪ್ಪ ಈ ಹುಡುಗಿ? ಎಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ ಮನೇಲಿ. ಪ್ರಣತಿ, 100 ವರ್ಷ ಆಯಿಸ್ಕಣೆ ನಿಂಗೆ. ನಿನ್ನೆ ಜ್ಞಾಪಿಸ್ಕೊಳ್ತಿದ್ದೆ ಒಂದು ರಾಶಿ ಕೆಲಸ. ಹೌದು, ನೀನು ಯಾಕೆ ಬರೋದು ಲೇಟ್ ಮಾಡಿದ್ದು? ಓ, ಬಸ್ ಸಿಕ್ಲಿಲ್ವಾ? ಈ ಬಸ್ಗಳೇ ಹೀಗೆ ಕಣೆ, ಟೈಮಿಗೆ ಸರಿಯಾಗಿ ಬರೋದೇ ಇಲ್ಲ. ಒಂದು ಕೆಲಸ ಮಾಡು, ಹೇಗಿದ್ರು ಕೆಲ್ಸಕ್ಕೆ ಹೋಗ್ತಿದ್ಯಾ ಅಲ್ವಾ? ಒಂದು 3-4 ತಿಂಗಳು ಸಂಬಳ ಬರಲಿ, ಆ ದುಡ್ಡೆಲ್ಲ ಸೇರಿಸ್ಬಿಟ್ಟು ಒಂದು ಗಾಡಿ ತೊಗೊಂಡ್ಬಿಡು. ಅಷ್ಟು ದುಡ್ಡಿಗೆ ಹೊಸ ಗಾಡಿ ಬರಲ್ಲ, ಸೆಕೆಂಡ್ ಹ್ಯಾಂಡ್ ತಗೊಳ್ಳೆ, ನಾನೇ ಡೀಲ್ ಮಾಡ್ಕೊಡ್ತೀನಿ. ಕಮಿಷನ್ ಏನು ಬೇಡಮ್ಮ, ನಮ್ಮ ಹುಡುಗಿ ಅಲ್ವಾ, ಹಾಗೆ ಕೊಡಿಸ್ತೀನಿ. ನಾನು ನೋಡು, ಮನೇಲಿ ರಾಶಿ ಕೆಲಸ ಇದೆ, ಅದೆಲ್ಲ ಬಿಟ್ಬಿಟ್ಟು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಮಿಷನ್ನು ಅದು ಇದು ಅಂತ. ನನ್ನ ಯೋಚನೆ ಹೀಗೆ ಕಣೆ, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅಂತ ಏನೇನೋ ಆಸೆಗಳು. ಅದು ಯಾವಾಗ ಆಗತ್ತೋ ಏನೋ. ಸರಿ, ಅದೆಲ್ಲ ಬಿಟ್ಟಾಕು. ತಗೋ, ನೀನು ಹೋಗಿ ನೀರು ತುಂಬಿಸ್ಕೊಂಡು ಬಾ, ನಾನು ಅಡುಗೆ ಮನೆ ಕೆಲಸ ನೋಡ್ಕೋತೀನಿ. ತಗೋ. ಸುಮತಿ, ಸುಮತಿ, ಸುಮತಿ. ಹಾ ಬಾಬಾ. ಅರೇ, ನೀವು ಬಂದಿದ್ದೆ ಗೊತ್ತಾಗ್ಲಿಲ್ಲ. ಚೆನ್ನಾಗಿದ್ದೀರಾ? ಇರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ನೋಡಿದ್ರ, ಅವಳಿಗೆ ಚಿಂತೆ ಏನಂದ್ರೆ ಬಂದವರಿಗೆ ಕಾಫಿ ತಿಂಡಿ ಕೊಡೋದು, ಅದನ್ನ ಬಿಟ್ಟು ಆಚೆ ಹೋಗಲ್ಲ. ನಾವು ಹೇಳಿದ್ರೆ ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ? ನಾವು ಒಪ್ಪಿಸ್ತೀವಿ, ನಾವು ಹೇಳಿದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿ ಅಷ್ಟೇ. ನಮ್ಮ ಮನ್ಸಿಗೂ ಬೇಡ ಅಂತ ಏನೂ ಇಲ್ವಲ್ಲ.
ಮನೇಲಿ ಎಲ್ಲರೂ ಹೇಗಿದ್ದಾರೆ? ಆ ಭಾಗ್ಯಮ್ಮನ್ ಸ್ವಲ್ಪ ಕೆಮ್ಮಿತ್ತಲ್ವಾ, ಕಡಿಮೆ ಆಯ್ತಾ? ಹೂನಮ್ಮ, ದೇವ್ರ ದಯದಿಂದ ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮ ಮಗಳು ಬಾಳಂತನ ಮುಗಿಸ್ಕೊಂಡು ಹೋದವಳು ಬಂದೇ ಇಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲಮ್ಮ, ಬರ್ತಾಳೆ. ಯಾಕೆಂದರೆ ಎಲ್ಲ ಕಡೆ ಓಡಾಡೋದು ಬೇಡ ಅಲ್ವಾ? ಅದು ಅಲ್ಲದೆ ಮಗು ಚಿಕ್ಕದು, ಎಲ್ಲ ಕಡೆ ಕೊರೋನಾ ಕಾಯಿಲೆ ಇದೆ ನೋಡಿ. ಅದು ನಿಜಾನೇ. ಮಗು ಚೆನ್ನಾಗಿದೆಯಂತ? ಹೂನಮ್ಮ, ಚೆನ್ನಾಗಿದೆ. ಈಗ ವಿಡಿಯೋ ಕಾಲು, ಫೋನು ಎಲ್ಲ ಇರೋದ್ರಿಂದ ನೋಡಲಿಲ್ಲ ಅಂತ ಅನ್ಸೋದೇ ಇಲ್ಲ. ನಿಜ. ಅಲ್ಲ, ನೀವೇನು ಯೋಗಕ್ಷೇಮದ ಬಗ್ಗೆ ಮಾತಾಡ್ತಿರ್ತೀರೋ ಇಲ್ಲ ವಿಷಯಕ್ಕೆ ಬರ್ತೀರಾ? ಏನ್ ವಿಷಯ ಬಾಬಾ? ಅವರೇ ಹೇಳ್ತಾರೆ ಕೇಳಮ್ಮ. ಈಗ ನಮ್ಮೂರಿನ ಎಲೆಕ್ಷನ್ ಹತ್ರ ಬಂತಲ್ಲ, ಅದಕ್ಕೆ ಮಹಾಬಲಣ್ಣನ ನಿಲ್ಕೊಳ್ಳಿ ಅಂತ ಕೇಳ್ಕೊಳಕ್ ಬಂದ್ವಿ. ಹಾ, ಒಳ್ಳೆ ಯೋಚನೆನೆ ಅಲ್ವಾ ಬಾಬಾ? ಚೆನ್ನಾಗಿ ಹೇಳಿದೆ ನೀನು. ಮನೆ ವಿಷಯದಲ್ಲಿ ನಾನು ಯಜಮಾನಿಕೆ ತೊಗೊಳೋದೇ ನನಗೆ ಕಷ್ಟ, ಇನ್ನು ಊರಿನ ಯಜಮಾನಿಕೆ ವಹಿಸ್ಕೊತೀನಾ? ಅದಕ್ಕೆ ಬಿಲ್ಕುಲ್ ಆಗಲ್ಲ ಅಂತ ಹೇಳಿದ್ದೀನಿ. ಆದರೂ ಇವ್ರು ಕೇಳ್ತಾ ಇಲ್ಲ. ನಮ್ಮನೆಯಿಂದಾನೇ ಚೇರ್ಮನ್ ಆಗಬೇಕು ಅಂತೇಳಿ ಹಠ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಹೌದಮ್ಮ, ಸಂಪಿಗೆ ದೀಪದ ಮನೆಯವರು ಅಂದ್ರೆ ಏನು ಸುಮ್ಮನೆನಾ? ಅದಕ್ಕೆ ಒಬ್ಬ ಹೆಣ್ಮಗಳನ್ನ ಚೇರ್ಮನ್ ಇದು ಕೂರ್ಸೋಣ ಅನ್ನೋ ಆಲೋಚನೆ ನಮ್ಮದು. ಅಷ್ಟು ಜವಾಬ್ದಾರಿ ಹೊತ್ಕೊಳ್ಳೋರು ಯಾರಿದ್ದಾರೆ? ಯಾರು ಯಾಕಮ್ಮ ಆಗಬೇಕು? ನೀನೇ ಇಲ್ವಾ? ಅಮ್ಮ, ಸೊನಾಲಿ ಅವರಿಲ್ಲಿ? ಸೊನಾಲಿ ರೂಮಲ್ಲಿದ್ದಾಳಪ್ಪ. ಈಗ ತಾನೇ ಡೋರ್ ಓಪನ್ ಆಗಿ ಸೌಂಡ್ ಬಂತು. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಅವಳು ಆಚೆನೇ ಬಂದಿಲ್ಲ. ಅಮ್ಮ, ನೀವು ಟೆನ್ಷನ್ ತಗೋಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಸರಿಯಪ್ಪ. ಪ್ರೊಡಕ್ಷನ್ ಮಾಡಿದ್ದೀರಾ, ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಆ ಪ್ರಾಬ್ಲಮ್ಗೆ ನಾವೇನ್ ಮಾಡಬೇಕು? ನಂಬಿಕೆ ಕಳ್ಕೊಂಡಿಲ್ಲ. ಅದಕ್ಕೆ ಡೀಸೆಂಟ್ ಆಗಿ ಬಂದು ಕೇಳ್ತಾ ಇರೋದು. ಈ ತಿಂಗಳು ಕಡೆ ಒಳಗಡೆ ಇಲ್ದೇ ಇದ್ರೆ ಕೋರ್ಟ್ ಹೋಗ್ಬೇಕಾಗುತ್ತೆ. ಸೊನಾಲಿ ಅವರೇ, ಏನಿದೆಲ್ಲ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? You don't know what I'm going through. ನನಗೆಲ್ಲ ಅರ್ಥ ಆಗುತ್ತೆ. ಹೀಗೆಲ್ಲ ಮಾಡಿದ್ರೆ ಏನು ಯೂಸ್ ಹೇಳಿ? ನಿಮ್ಗೆ ಅದು ಗೊತ್ತಾಗ್ತಿಲ್ಲ. Till now nobody has raised their voice against me. ಸೆಟ್ಟಲ್ಲಿ ಎಲ್ಲರೂ ನನ್ನ ನೋಡಿದ್ರೆ ಭಯ ಬೀಳ್ತಿದ್ರು. ಫೈನಾನ್ಸರ್ ನನ್ನ ಸಿನಿಮಾ ಒಪ್ಕೊಂಡ್ರೆ ಸಾಕು ಅಂತ ವೇಟ್ ಮಾಡ್ತಿದ್ರು. ಅಂಥವ್ರ ಹತ್ರ ಎಲ್ಲ ನನ್ನ ಮಾತು ಕೇಳಬೇಕು. ಈ ವಾರದಲ್ಲಿ ದುಡ್ಡು ಕೊಡದೇ ಇದ್ರೆ ಆಕ್ಷನ್ ತಗೋತಾರಂತೆ. ಇಂಥದ್ದೆಲ್ಲ ಕೇಳೋದಕ್ಕೆ ಹಿಂಸೆ ಆಗ್ತದೆ. ನಾನು ದೊಡ್ಡ ಸೆಲೆಬ್ರಿಟಿ ಅಲ್ಲದೆ ಇರ್ಬೋದು, ಬಟ್ ಸ್ವಲ್ಪ ಸಕ್ಸಸ್ ನಾನು ನೋಡಿದ್ದೀನಿ. ನಿಮ್ಗಿಂತ ಹೆಚ್ಚು ಫೇಲ್ಯೂರ್ ನಾನು ನೋಡಿದ್ದೀನಿ. ಅದಕ್ಕೆ ನಾನು ಯಾವತ್ತೂ ಬ್ಯಾಲೆನ್ಸ್ಡ್ ಆಗಿದ್ದೀನಿ. ನಾನು ಯಾವತ್ತೂ ಸೋಲ್ ಕಂಡಿಲ್ಲ ಆ್ಯಂಡ್ ನಂಗೆ ನೋಡೋಕ್ಕೂ ಇಷ್ಟ ಇಲ್ಲ. ಸೋಲು ಅನ್ನೋದು ಯಾರಿಗೂ ಇಷ್ಟ ಇಲ್ಲ ಸೋನಾಲಿ ಅವರೇ. ಎಲ್ಲರೂ ಗೆಲ್ಲಬೇಕು ಅಂತಲೇ ಆಡೋದು. ಸಕ್ಸಸ್ಸೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಬಟ್ ದಟ್ ಈಸ್ ನಾಟ್ ಲೈಫ್. ಸೋಲಿಂದ ಪಾಠ ಕಲಿಬೇಕು, ಆವಾಗ ಗೆಲುವಿಗೆ ಒಂದು ಅರ್ಥ ಇರುತ್ತೆ. ನಂಗೆ ಇದೆಲ್ಲ ನೋಡೋಕ್ಕಾಗ್ತಿಲ್ಲ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಆ ಲಾಕ್ಡೌನ್, ಈ ಕೋವಿಡ್, ಇದೆಲ್ಲದ್ರಿಂದ ನನಗೆ ಈ ಪರಿಸ್ಥಿತಿ ಬಂತು. ನೀವೀಗ ಅಂತೀರಾ, ಈ ಕೊರೋನಾದಿಂದ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಪ್ಲೀಸ್ ಗೋ, ಲೆಟ್ ಮೀ ಬಿ ಅಲೋನ್. ನಾನು ಹೋಗಲ್ಲ. ಲೇ ತಗೊಳ್ಳೆ, ನಿಂಗೆ ಹೇಳ್ತಾ ಇರೋದು. ಹೇಳಿದ್ನಲ್ಲಮ್ಮ, ಕಮಿಷನ್ ಏನು ಬೇಡ ಅಂತ ಯೋಚನೆ ಮಾಡಬೇಡ. ಹೋಗು. ಮೇಡಮ್, ನೀರು ಈ ಕಡೆ ಇರೋದು. ಹೋಗಿ. ಹುಚ್ಚು ಹುಡುಗಿ. ಪ್ರಣತಿ, ಏನು ಹುಡುಗಿನಪ್ಪ ಇವಳು? ನೀರು ತರಕ್ಕೆ ಅಂತ ಹೋದವಳು ಇಷ್ಟೊತ್ತು ಮಾಡ್ತಾ ಇದ್ದಾಳೆ. ಆಫೀಸಲ್ಲಾದ್ರೆ ಚುರುಕ ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲಿ ನೋಡಿದ್ರೆ ಅಕ್ಕ, ಏನೇ ಆಯ್ತು? ನೀರು ಹರಿತಾ ಇದೆ ಅಲ್ಲಿ. ಅದು ನೀರು
ನೀರು ತುಂಬೋಗಿದ್ದು ಗೊತ್ತಾಗಿಲ್ಲ ಅಕ್ಕ. ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿಂಗೆ? ಅಕ್ಕ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ನಿಂತ್ಕೋ ಒಂದು ನಿಮಿಷ. ಏನೇ ಆಯ್ತು ನಿಂಗೆ? ಆಫೀಸಲ್ಲಿ ಪ್ರಾಬ್ಲಮ್ಮಾ? ಬಾಸ್ ಬೈದ್ರಾ? ನೋಡು ಪ್ರಣತಿ, ಅಲ್ಲಿನ ವಿಷಯನ ಅಲ್ಲಿಗೆ ಬಿಡಬೇಕು, ಮನೆ ತನಕ ತಗೊಂಬರ್ಬಾರ್ದು ಕಣೆ. ಯಾರೋ ಏನೋ ಅಂತಿರ್ತಾರೆ, ಮೈ ಕೊಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಈಗ ನೋಡು, ಮನೇಲಿ ನನಗೆ ಅತ್ತೆಗೆ ಜಗಳ ಆಗ್ತಾನೆ ಇರುತ್ತೆ. ನಾವು ಅದನ್ನ ಮನ್ಸಲ್ಲಿ ಇಟ್ಕೊಳ್ತೀವ, ಸಾಧಿಸ್ಕೊಂಡು ಹೋಗ್ತೀವ? ಇಲ್ಲ ತಾನೆ? ಈ ಅತ್ತೆರು ಹೀಗೆ ಕಣೆ, ಬಾಸು ಅಂತ ಅನ್ಕೊಂಡಿರ್ತಾರೆ, ಅವರು ಬಾಸ್ ತರನೇ ಆಡ್ತಿರ್ತಾರೆ. ಆದ್ರೆ ಅವ್ರ ಬೇಳೆಕಾಳು ಬೇಯಲ್ಲ ಅಂತ ಅವ್ರ ಕೊನೆವರೆಗೂ ಅರ್ಥನೇ ಆಗಲ್ಲ. ಏನಾಯ್ತು ಇವಳಿಗೆ? ಯಾಕೆ ಹಿಂಗಾಡ್ತಿದ್ದಾಳೆ? ನಾನಾ? ಹಾ, ನೀನೇ. ಯಾಕಾಗ್ಬಾರ್ದು? ಅಯ್ಯೋ, ನನ್ಗೇನ್ ಗೊತ್ತಿದೆ. ಅಲ್ಲ, ಅಡಿಗೆ ಮನೆಯಲ್ಲಿ ಸಾಸಿವೆ ಡಬ್ಬ, ಜೀರಿಗೆ ಡಬ್ಬ, ಉಪ್ಪು, ಮೆಣಸು ಎಲ್ಲಿದೆ ಕೇಳಿ ಅದನ್ನ ಕರೆಕ್ಟಾಗಿ ಹೇಳ್ತೀನಿ. ಇದೆಲ್ಲ ನನ್ನ ಕೈಲಾಗಲ್ಲ. ಅದು ತಿಳ್ಕೊಂಡ್ರೆ ಇದೇನು ಕಷ್ಟ ಆಗಲ್ಲ ಬಿಡಮ್ಮ. ಅಯ್ಯೋ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದೆಲ್ಲ ನನ್ನ ಕೈಲಂತೂ ಖಂಡಿತ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಆಗೋದೇ ಇಲ್ಲಮ್ಮ. ನಾವೆಲ್ಲ ಜೊತೆಗಿರ್ತೀವಲ್ಲ, ಮಾರ್ಗದರ್ಶನ ಮಾಡ್ತೀವಿ. ನಿಮ್ಗೆ ಏನಾದ್ರು ಸಮಸ್ಯೆ ಬಂದ್ರೆ ನಾವೆಲ್ಲ ಜೊತೆಗಿರ್ತೀವಲ್ಲ, ಒಪ್ಕೊಳ್ಳಮ್ಮ. ಅಯ್ಯಯ್ಯೋ, ಇಂಥ ಒಂದಿನ ನನಗೆ ಬರತ್ತೆ ಅಂತ ನನ್ನ ಕನ್ಸು ಮನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ನನ್ನ ಮೇಲೆ ಭಾರ ಹಾಕ್ಬಿಡಿ. ನನ್ನ ಕೈಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಯಾಕಮ್ಮ ಹಾಗಂತ್ಯ? ಮನೆ ನಡೆಸೋದಕ್ಕೆ ತಿಳುವಳಿಕೆ ಬೇಕು, ರಾಜಕೀಯ ನಡೆಸೋಕ್ಕೂ ತಿಳುವಳಿಕೆ ಬೇಕು, ಹಾಗೇನೆ ಹಳ್ಳಿ ನಡೆಸೋಕ್ಕೂ ತಿಳುವಳಿಕೆ ಬೇಕೇ ಬೇಕು. ಯಾಕೆ ಅನ್ಕೋತಿ ಆಗಲ್ಲ ಅಂತ? ಅಯ್ಯಯ್ಯೋ, 4 ಜನರ ಮುಂದೆ ಭಾಷಣ ಮಾಡೋದಾಗ್ಲಿ ಅಥವಾ ಈ ಕೆಲಸನ ಇವತ್ತೇ ಆಗಬೇಕು ಅಂತ ಜೋರು ಮಾಡೋದಾಗ್ಲಿ ನನ್ನ ಕೈಲಿ ಆಗಲ್ಲ ಚೇರ್ಮನ್ರೇ. ಚೇರ್ಮನ್ರೇ, ನಿಮಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇರೋದ್ರಿಂದ ನೀವು ಆ ಜಾಗದಲ್ಲಿ ಕೂತ್ಕೊಂತ ಹೇಳ್ತಿದ್ದೀರಾ. ಆದ್ರೆ ಊರಿನಲ್ಲಿ ಒಬ್ಬೊಬ್ರು ಒಂದೊಂದು ಮಾತಾಡೋಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ಅವ್ರ ಬಾಯಲ್ಲಿ ನಾವು ಬಿದ್ದಾಗತ್ತೆ. ಬೇಡ. ಯಾಕಮ್ಮ ಹೀಗನ್ಬಿಟ್ಟೆ? ಈ ಸರ್ತಿ ನಮ್ಮೂರ ಎಲೆಕ್ಷನ್ಗೆ ನಿಮ್ಮನೆಯಲ್ಲೇ ಒಬ್ಬರು ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಮಹಾಬಲಣ್ಣ ಆಗಲ್ಲ ಅಂದ, ನೀನು ಆಗಲ್ಲ ಅಂದ್ಬಿಟ್ಟಿಯಲ್ಲ. ಹಾಗಾದ್ರೆ ಈ ಮನೇಲಿ ಇನ್ಯಾರಿದ್ದಾರೆ? ಚೇರ್ಮನ್ರೇ, ಹೇಗಿದ್ದೀರಾ? ಯಾವಾಗ ಬಂದ್ರಿ? ತಿಂಡಿ ಏನಾದರೂ ಕೊಡ್ಲಾ? ಬೇಡಮ್ಮ. ನೀವೇ ಯೋಚನೆ ಮಾಡಿ ನೋಡಿ. ನಮ್ಮ ಮನೆ ಮೊದಲಾದರೆ ತುಂಬಿದ ಕುಟುಂಬ ಆಗಿತ್ತು, ಆದರೆ ಈಗ 3 ಮತ್ತೊಂದು ಜನ. ಲಕ್ಕಿನೂ ಬೆಂಗಳೂರು ಸೇರಿದ್ದಾನೆ, ಅವನು ಅಲ್ಲಿದ್ದಾನೆ ಅಂತ ಗೀತಾನು ಹೊರಟುಬಿಟ್ಲು. ಈ ಪರಿಸ್ಥಿತಿಲಿ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲ, ಏನು ಅನ್ಕೊಬಿಟ್ಟಿದ್ದೀರಾ ನೀವು? ಅಲ್ಲ, ಈಗೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಇನ್ವೆಸ್ಟರ್ಸ್ಗೆ ಈ ವಿಷಯ ಗೊತ್ತಾದ್ರೆ ಸಿಂಪತಿಲಿ ಬಿಟ್ಬಿಡ್ತಾರಾ? ನೋ, ನನ್ನ ಈ ಸ್ಥಿತಿನ ಯಾರೂ ನೋಡಬಾರ್ದು. ನೋಡದೇ ಇದ್ರು ನೀವು ಇಂಥ ಸಿಚುವೇಶನ್ ಅಲ್ಲಿ ಇದ್ದೀರಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದ್ರ ಬದಲು ಧೈರ್ಯ ತಂದ್ಕೊಳ್ಳಿ, ಎದುರಿಸೋ ಛಲ ಆದ್ರೂ ಹುಟ್ಟುತ್ತೆ. ಇಟ್ಸ್ ಈಸಿ ಟು ಸೇ ಲಕ್ಕಿ. ಇಲ್ಲ ಸೋನಾಲಿ ಅವರೇ, ನಾನು ಅದನ್ನ ಫೇಸ್ ಮಾಡಿದ್ದೀನಿ, ನಾನು ಗೆದ್ದಿದ್ದೀನಿ. ಥ್ಯಾಂಕ್ ಗಾಡ್, ನನ್ನ ಸಪೋರ್ಟ್ಗೆ ನಾನು ನಿಮ್ಮ ಜೊತೆ ಯಾರಿದ್ರು? ನನ್ನ ಜೊತೆ ತುಂಬ ಕ್ಲೋಸ್ ಫ್ರೆಂಡ್ ಇದ್ರು. ಅವರಿಂದ ನಾನು ಇದರಿಂದ ಆಚೆ ಬಂದೆ. ನೋಡಿದ್ರಾ, ಒಂದು ಎಮೋಷ್ನಲ್ ಸಪೋರ್ಟ್ ಬೇಕು ಈ ಟೈಮಲ್ಲಿ. ಅದಕ್ಕೆ ನಾನಿದ್ದೀನಿ. Thank you so much. You made me feel much stronger. ಅದನ್ನು ನಾನು ಹೇಳಬೇಕಾ? ನೀವು ನನ್ನ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೀರ.
ಇಂಥ ಟೈಮಲ್ಲಿ ನಾನು ನಿಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಫ್ರೆಂಡಾಗಿ ಏನು ಪ್ರಯೋಜನ? ಡೋ ವರಿ, ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರುತ್ತೆ. ಯು ಜಸ್ಟ್ ಹ್ಯಾವ್ ಟು ಚೇಂಜ್ ದ ವೇ ಯು ಥಿಂಕ್. ಐ ಕಾಂಟ್. ಆಗುತ್ತೆ, ಡೋ ವರಿ, ನಾನಿದ್ದೀನಿ, ಏನೇ ಬಂದರೂ ಫೇಸ್ ಮಾಡೋಣ. ನೀವು ನನ್ನ ಜೊತೆನೇ ಇರ್ತೀರಾ ಅಲ್ವಾ? ಅಫ್ಕೋರ್ಸ್. ಥ್ಯಾಂಕ್ ಯು ಸೋ ಮಚ್. ನೀವು ಯಾವತ್ತೂ ಈ ಥರ ಆಡಬೇಡಿ. ನಿಮ್ಮ ಈ ಬಿಹೇವಿಯರಿಂದ ನಿಮ್ಮ ಮನೆಯವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಬಟ್ ಐ ಆಮ್ ಸೋ ಹೆಲ್ಪ್ಲೆಸ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದರೆ ಬೇರೆಯವ್ರನ್ನ ಹೇಗೆ ಕಂಟ್ರೋಲ್ ಮಾಡ್ತೀವಿ? ನೀವು ಹೇಳ್ತಾ ಇದ್ದೀರಿ ಅಲ್ವಾ, ನೀವು ಸೆಟ್ಗೆ ಹೋದರೆ ಎಲ್ಲರೂ ಹೆದರ್ತಾ ಇದ್ರು, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅಂತ. ಯು ನೋ ವೈ? ಬಿಕಾಸ್ ನಿಮ್ಮ ಕಾನ್ಫಿಡೆನ್ಸಿಂದ. ನೀವು ಅದನ್ನೇ ಕಳ್ಕೊಂಡ್ರೆ ಯು ಕಾಂಟ್ ಬಿ ಯೋರ್ ಸೆಲ್ಫ್. ನೀವು ಹೇಳೋದು ನಿಜ. ಐ ಶುಡ್ ಬಿ ಕಾನ್ಫಿಡೆಂಟ್. ದ್ಯಾಟ್ಸ್ ಲೈಕ್ ಅ ಗುಡ್ ಗರ್ಲ್. ದಿನಸಿ ಅಂಗಡಿ ಮಾಡಕ್ಕೆ ಐಡಿಯಾ ಕೊಟ್ಟಿದ್ದು ನಾನೇ ನಿಮ್ಮ ಪಾಲಿನ ದೇವರು ಅಂದ್ಬಿಡ್ತಾಳೆ. ಜನ ಮನೇಲಿದ್ದಷ್ಟು ದಿನಸಿ ಜಾಸ್ತಿ ಬೇಕಾಯ್ತು. ಹಾಗಾಗಿ ನನ್ನ ದಿನಸಿ ವ್ಯಾಪಾರ ಚೆನ್ನಾಗಾಯ್ತು. ನಾನೇ ಪುಣ್ಯವಂತ, ನೀನು ಪುಣ್ಯವಂತನೇ. ಯಾಕಂದ್ರೆ ನಿನಗೆ ಕೆಲಸ ಸಿಕ್ಕಿದೆ ಅಲ್ವಾ, ಏನು ಯೋಚನೆ ಮಾಡಬಾರ್ದು, ಖುಷಿಯಾಗಿ ಇದ್ಬಿಡ್ಬೇಕು. ಪ್ರಣತಿ, ನಾನು ಮಾತಾಡ್ತಾ ಇದ್ದೀನಿ, ನೀನೇನು ಮಾತಾಡ್ತಲೇ ಇಲ್ಲ. ಪ್ರಣತಿ, ಬಾಬಾ ಯಾವಾಗ ಬಂದ್ರಿ? ಯಾಕಮ್ಮ, ನಾನು ಮಾತಾಡಿದ್ದು ಕೇಳಿಸ್ಕೊಳ್ಳಿಲ್ವಾ? ನಾನು ಬಂದಾಗಲೇ ಇಷ್ಟುದ್ದ ಭಾಷಣ ಬಿಗ್ದಿದ್ದೀನಿ. ಏನಮ್ಮ ನೀನು? ಇಲ್ಲ ಬಾಬಾ, ಗೊತ್ತಾಗ್ಲಿಲ್ಲ, ಸಾರಿ. ಅದೇನು ಶಾಶ್ವತ ಅಲ್ಲ, ವಾಪಸ್ ಬಂದೇ ಬರ್ತಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಲೀಗ್ ಮ್ಯಾಚ್ ಮುಗ್ದೇ ಹೋಗುತ್ತೆ, ಆಮೇಲೆ ಬಂದೇ ಬರ್ತಾರೆ. ನನಗೇನು ಅನುಮಾನ, ಒಂದ್ಸತಿ ಬೆಂಗಳೂರಲ್ಲಿ ಹೋಗಿರ್ಬೇಕು ಅನ್ಕೊಂಡವ್ರು ಮತ್ತೆ ಹಳ್ಳಿಗೆ ಬರೋಕೆ ಇಷ್ಟಪಡ್ತಾರಾ? ಇಲ್ಲ, ಲಕ್ಕಿಗಾಗ್ಲಿ ಗೀತಂಗಾಗ್ಲಿ ಮನ್ಸೆಲ್ಲ ಸಂಪಿಗೆ ದಿಗ್ದಲ್ಲೇ ಇರುತ್ತೆ ಅಲ್ವೇನಮ್ಮ? ಹೌದು ಚೇರ್ಮನ್ರೆ, ಅವರಿಬ್ರು ಹಾಗೆ ಹೇಳ್ತಾ ಇದ್ದಾರೆ. ನೀವು ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಸುಮತಿ ಆಗಲ್ಲ ಅಂತ ಹೇಳಿದ್ರೆ ಅದೇನು ಮುಗಿಲಿಲ್ಲಲ್ಲ. ನಮ್ಮನೇಲಿ ಇನ್ನೂ ಇದ್ದಾರೆ. ಚೇರ್ಮನ್ರೆ, ಇನ್ನೊಂದು ಕಪ್ ಕಾಫಿ ಕೊಡ್ಲಾ? ಬೇಡಮ್ಮ. ಥಿಂಕಿಂಗ್ ನೋಡಿದ್ಮೇಲೆ ನನಗೆ ಜ್ಞಾಪಕ ಬಂತು. ಗೀತ ಯಾಕಾಗಬಾರ್ದು ಮಹಾಬಲ್ಲಣ್ಣ? ಸುಹಾಸ್, ನೀವು ಹೊರಡಿ. ಯಾತಕ್ಕೆ ನನ್ನ ಜೊತೆ ಬರ್ತಿದ್ದೀರಾ? ನಾನು ಹೋಗ್ತೀನಿ. ಪರವಾಗಿಲ್ಲ, ನೀವಂತೂ ನನ್ನ ಗಾಡೀಲಿ ಕೂರಲ್ಲ, ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ. ನಡೀರಿ, ಹೀಗೆ ಮಾತಾಡ್ತಾ ಹೋಗೋಣ, ಚೆನ್ನಾಗಿರುತ್ತೆ. ಕ್ರೇಜಿ ನೀವು. ನಮ್ಮ ಅಮ್ಮನೂ ಈಗ ಹೇಳ್ತಾ ಇದ್ರು. ಕೊನೆಗೂ ನಾನು ನಿಮ್ಮ ಅಮ್ಮನ ಥರ ಮಾತಾಡೋ ಹಾಗಾಗೋಯ್ತು ನೋಡಿ. ಹೌದೌದು. ಯಾಕೆ ಹಾಗೆ ನೋಡ್ತಿದ್ದೀರಾ? ಏನಾದರೂ ಹೇಳೋದಿತ್ತಾ? ಹೌದು. ಇಲ್ಲ ಏನಿಲ್ಲಪ್ಪ. ಹೌದು ಅಂತೀರಾ, ಇಲ್ಲ ಅಂತೀರಾ, ಯಾಕಷ್ಟು ಕನ್ಫ್ಯೂಷನ್ನು? ಹಾಗೇನಿಲ್ಲ. ಮನಸ್ಸಲ್ಲಿರೋದನ್ನ ಓಪನ್ ಆಗಿ ಹೇಳ್ಕೊಳ್ಳಿ. ನನ್ನ ಹತ್ರ ಮಾತಾಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದೀರಾ?
ಇಲ್ಲ, ಅಮ್ಮನೂ ಅದನ್ನೇ ಹೇಳ್ತಾ ಇದ್ರು, ನಿನ್ನ ಮನಸ್ಸನ್ನೇ ಕೇಳ್ಕೊ ಅಂತ. ಸೊ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಯಾವ ವಿಷಯದ ಬಗ್ಗೆ ನಿಮ್ಮ ಮನಸ್ಸನ್ನ ನೀವೇ ಕೇಳ್ಕೋಬೇಕು? ಒಂದು ದೊಡ್ಡ ಕನ್ಫ್ಯೂಷನಲ್ಲಿದ್ದೀನಿ ನಾನು. ಅದನ್ನೇ ಹೇಳಿದ್ದು. ನಿಮ್ಮ ಕನ್ಫ್ಯೂಷನ್ ಇದೆಯಲ್ಲ, ನಿಮ್ಮ ಮುಖದಲ್ಲಿ ನಿಮ್ಮ ಮಾತಲ್ಲಿ ಗೊತ್ತಾಗ್ತಿದೆ. ಹೇಳಿ ಏನು ಅಂತ. ನಿನ್ನೆ ನನಗೊಂದು ಕನ್ಸು ಬಿದ್ದಿತ್ತು. ಹೌದಾ? ನಿಮ್ಮನ್ನು ಅಷ್ಟು ಕನ್ಫ್ಯೂಸ್ ಮಾಡಿರೋ ಕನ್ಸು ಏನದು? ಹೌದು, ನನ್ನ ಕನ್ಸಲ್ಲಿ ಒಬ್ರಿಗೆ ಪ್ರಪೋಸ್ ಮಾಡಿದ್ದೀನಿ. ಕನ್ಸಲ್ಲಿ ಪ್ರಪೋಸ್ ಮಾಡಿದ್ರಾ? ವೆರಿ ನೈಸ್. ಯಾರಾಕೆ? ನೀವು ಅವಳನ್ನ ಇಷ್ಟಪಡ್ತಿದ್ದೀರಾ? ಅದೇ ನನ್ನ ಕನ್ಫ್ಯೂಷನ್ನು. ನಾನು ಅವ್ರನ್ನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ಅವ್ರು ತುಂಬ ಒಳ್ಳೆಯವರು ಕೂಡ. ಆದರೆ ಇದು ಪ್ರೀತಿನಾ ಇಲ್ವಾ ಅನ್ನೋದೇ ನನಗೂ ಗೊತ್ತಾಗ್ತಾ ಇಲ್ಲ. ಕನ್ಸಲ್ಲಿ ನೀವು ಅವ್ರಿಗೆ ಪ್ರಪೋಸ್ ಮಾಡಿದ್ದೀರಾ ಅಂದರೆ ಇದು ಮೋಸ್ಟ್ಲಿ ಪ್ರೀತಿನೇ ಇರ್ಬೋದು. ಯಾತಕ್ಕೆ ಗೊತ್ತಾ? ನಿಮ್ಮ ಸುಪ್ತ ಮನಸ್ಸಿನ ಆಸೆಗಳೆಲ್ಲ ಕನ್ಸಾಗಿ ಬರುತ್ತವಂತೆ. ಹೌದಾ? ಹಾಗಾದ್ರೆ ನಿಜವಾಗ್ಲೂ ನಾನು ಅವ್ರನ್ನ ಇಷ್ಟಪಡ್ತಾ ಇದ್ದೀನಾ? ಡೌಟೇ ಬೇಡ, ನಿಜವಾಗ್ಲೂ ಇದು ಲವ್ವೇ. ಇವಾಗ ಈ ವಿಷಯನ ಹುಡುಗಿಗೆ ಹೇಳಿ ಅವಳಿಗೂ ನಿಮ್ಮ ಮೇಲೆ ಅದೇ ಭಾವನೆಗಳಿದೆಯಾ ಅಂತ ಕ್ಲಾರಿಟಿ ತಗೊಳ್ಳಿ. ಅದು ಮಾತ್ರ ತುಂಬಾನೇ ಕಷ್ಟ. ಯಾಕೆ? ನೀವ ಹುಡುಗಿ ಜೊತೆ ಮಾತಾಡಲ್ವಾ? ಮಾತಾಡ್ತೀನಿ, ತುಂಬಾನೇ ಮಾತಾಡ್ತೀನಿ. ಆದ್ರೆ ಈ ವಿಷಯ ಹೇಳಕ್ ಮಾತ್ರ ನನ್ನ ಬಾಯಿ ತುಂಬಾನೇ ಕಟ್ಟುತ್ತೆ. ಇಂಥ ವಿಷಯಗಳನ್ನ ಹೇಳೋದಕ್ಕೆ ನೀವು ಲೇಟ್ ಮಾಡಬಾರ್ದು. ಆದಷ್ಟು ಬೇಗ ಹೇಳಿದ್ರೆ ಒಳ್ಳೇದು. ಅಲ್ಲ, ನೀವು ಪ್ರಪೋಸ್ ಮಾಡಿದ್ದಾದ್ರೂ ಯಾರಿಗೆ? ಆಕ್ಚುಲಿ ಯಾರಿಗೂ ಅಲ್ಲ, ನಿಮ್ಗೇನೆ.